ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ರೈತರ ಸಂಕಷ್ಟಕ್ಕೆ ಸ್ಪಂದಿಸದ ಸರ್ಕಾರ, ಮಂತ್ರಿಗಿರಿಗಾಗಿ ಶಾಸಕರು ಬ್ಯುಸಿ. ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಬಿಜೆಪಿ ಮುಂಡರಗಿ ಮಂಡಲ ಅಧ್ಯಕ್ಷರು ಆಕ್ರೋಶ. ರಾಜ್ಯದಲ್ಲಿ ತೀವ್ರ ಮಳೆ ಅಭಾವದಿಂದಾಗಿ ಅನ್ನದಾತ ಬರಗಾಲದ ಕರಾಳ ಛಾಯೆಗೆ ಸಿಲುಕಿ ತತ್ತರಿಸುತ್ತಿದ್ದರು. ಇತ್ತ ಸರ್ಕಾರ ಮಾತ್ರ ಸಚಿವ ಸ್ಥಾನದ ರಾಜಕೀಯದಲ್ಲಿ ಮುಳುಗಿದೆ ಎಂದು ಬಿಜೆಪಿ ಮುಂಡರಗಿ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅವರು ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಮುಂಡರಗಿ ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಮಂಜೂರಾಗಿರುವ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರೈತರ ಕಣ್ಣೀರು ಸರ್ಕಾರದ ಕಣ್ಣಿಗೆ ಕಾಣುತ್ತಿಲ್ಲವೇ? ಕಾರ್ಯಕ್ರಮದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ ಅವರು ಸರ್ಕಾರದ ಧೋರಣೆಯನ್ನು ಕಠಿಣ ಶಬ್ದಗಳಿಂದ ಖಂಡಿಸಿದರು. ಮಳೆ ಬಾರದೆ ಬೆಳೆಗಳೆಲ್ಲ ಒಣಗಿ ಹೋಗುತ್ತಿವೆ. ಅಧಿಕಾರಿಗಳು ಸರಿಯಾಗಿ ರೈತರಿಗೆ ಸ್ಪಂದಿಸುತ್ತಿಲ್ಲ. ಇಂತಹ ಕಷ್ಟದ ಕಾಲದಲ್ಲಿ ರೈತರ ಕೈ ಹಿಡಿಯಬೇಕಾದ ಸರ್ಕಾರ ಸಂಪೂರ್ಣವಾಗಿ ಕಣ್ಣು ಮುಚ್ಚಿ ಕುಳಿತಿದೆ. ಜನಸಾಮಾನ್ಯರ ರೈತರ ಸಮಸ್ಯೆಗಳನ್ನ ಬಗೆಹರಿಸುವುದನ್ನ ಬಿಟ್ಟು ಆಡಳಿತ ಪಕ್ಷದ ನಾಯಕರು ಸಚಿವ ಸ್ಥಾನಕ್ಕಾಗಿ ಕಚ್ಚಾಡುತ್ತಾ ಊರು ತಿರುಗುತ್ತಾ ರಾಜಕೀಯ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಒಂದೆಡೆ ಅನ್ನದಾತ ಮಳೆ ಇಲ್ಲದೆ ಕಣ್ಣೀರು ಹಾಕುತ್ತಿದ್ದರೆ, ಇನ್ನೊಂದೆಡೆ ಆಡಳಿತಾರೂಢರು ಅಧಿಕಾರದ ಸುಖ ಭೋಗದಲ್ಲಿ ತೇಲುತ್ತಿದ್ದಾರೆ. ಡಾಕ್ಟರ್ ಚಂದು ಲಮಾನಿ ಶಿರಹಟ್ಟಿ ಶಾಸಕರು ಮಾತನಾಡಿ, ಗ್ರಾಮೀಣ ಆರೋಗ್ಯಕ್ಕೆ ಆದ್ಯತೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಬಗ್ಗೆ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಜನರಿಗೆ ಗುಣಮಟ್ಟದ ಆರೋಗ್ಯ ಸೇವೆ ತಲುಪಿಸುವುದೇ ನಮ್ಮ ಮೊದಲ ಆದ್ಯತೆ. ಬಿದರಹಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಲಿರುವ ಈ ಕೇಂದ್ರವು ಸುತ್ತಮುತ್ತಲಿನ ನೂರಾರು ಬಡ ಕುಟುಂಬಗಳಿಗೆ ವರದಾನವಾಗಲಿದೆ ಎಂದು ಆಶಯ ವ್ಯಕ್ತಪಡಿಸಿದರು. ಈ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖರು ಕುಮಾರಸ್ವಾಮಿ ಹಿರೇಮಠ, ರವೀಂದ್ರಗೌಡ ಪಾಟೀಲ್, ಆರ್ಬಿ ಹಾವೇರಿ, ಕುಮಾರಗೌಡ ಪಾಟೀಲ್, ದೇವು ಹಡಪದ, ಸಂತೋಷ್ ಪಾಟೀಲ್, ಸುನೀತಾ ಹಾರೋಗೇರಿ, ಮಾಂತಯ್ಯ, ನೀಲಪ್ಪ, ಗೊಣ್ಣೆಪ್ಪ, ಸಿದ್ದಣ್ಣ, ಬಸವರಾಜ್ ಬಿಳಿಮಗ್ಗದ, ಶ್ರೀಕಾಂತ್, ನಾಗರಾಜ್ ಮತ್ತೂರು, ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಭೆಯನ್ನ ಆರೋಗ್ಯದ ಸಚಿವರಾದಂಥ ಮನೆ ಯುಟಿ ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆದಿತ್ತು. ಆ ಸಭೆಯಲ್ಲಿ ಬಹಳಷ್ಟು ವಿಷಯಗಳನ್ನು ನಮ್ಮ ಕ್ಷೇತ್ರದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿತ್ತು. ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಘೋಷಣೆ ಮಾಡಬೇಕು ಮತ್ತು ಇರುವಂಥ ಜನರಿಗೆ, ಯಾಕಂದರೆ ಮೊನ್ನೆ ದಿನ ನಾನು ಗದಗ ತಾಲೂಕಿನ ಬಗ್ಗೆ ಸ್ವಲ್ಪ ತಿಳಿಸಿದ್ದೆ. ಗದಗ ತಾಲೂಕಿನಲ್ಲಿ ಹಳ್ಳಿಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ನೋಡಿದೆ. ಕಣಿವಿ, ಮುರುಗೊಂದ, ತದನಂತರ ನಾಗಾವಿ, ಚಿಂಚಲಿ ಎಲ್ಲ ನಮ್ಮಲ್ಲಿ ಇವತ್ತು ನಮಗೇನು ಹೇಳ್ತಾರಂದ್ರೆ ಈಗ ಜನಸಂಖ್ಯೆ ಇಲ್ಲ, ಜನಸಂಖ್ಯೆ ಇದ್ದಂಗಾಯ್ತು ಅನ್ನೋದು ವಿಚಾರ ಮಾಡ್ತಾರೆ. ಹಾಗಾಗಿ ನಾನು ಅಧಿವೇಶನದಲ್ಲಿ ಮಾತಾಡುವುದು ಸ್ವಲ್ಪ ಬಹಳ ಸ್ಪಷ್ಟವಾಗಿರುತ್ತೆ. ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಆ ವಿಷಯನ ಅವತ್ತು ಸಹಿತ ಅಧಿವೇಶನದಲ್ಲಿ ಮಾತಾಡಿದ್ವಿ. ಯಾಕೆ ನಮ್ಮಲ್ಲಿರುವಂಥ ಜನರು ನಾಳೆ ಆರೋಗ್ಯ ಸೇವೆಯಿಂದ ವಂಚಿತರಾಗ್ತಾರ. ನೀವು ಎಲ್ಲೆಲ್ಲೋ ಬೇಕಾದಲ್ಲಿ ನೀವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮಾಡಿ ಬೇರೆ ನಮ್ಮ ಕ್ಷೇತ್ರಗಳಲ್ಲಿ ಕೌಂಟ್ ಬರಲಿಲ್ಲ ಅಂದರೆ ಸಮಸ್ಯೆ ಆಗತ್ತಾ? ಯಾಕಂದ್ರೆ ಅವ್ರು ಜಿಲ್ಲೆ ಮಾಹಿತಿಯನ್ನು ಇಟ್ಕೊಂಡು ನಿಮ್ಮ ಜಿಲ್ಲೆ ಒಳಗೆ ಎಷ್ಟು ಕೊಡಬೇಕಾಗಿತ್ತು ಹಾಗಾಗಿ ಈ ಕೊನೆಹಳ್ಳಿಯಲ್ಲಿ ನಾವೇನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಜೊತೆಗೆ ಆಲ್ರೆಡಿ ನಮಗೆ ಅದ್ಭುತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಾವು ನಮ್ಮ ಮಳೆ ಆರೋಗ್ಯ ಇಲಾಖೆ ಭಾಳ ಕಡಿಮೆ. ಅವರು ಭಾಳ ಖುಷಿ. ನಾವು ಹಿಂಗೆ ಮಾಡಿದ್ದೀವಿ, ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಎಲ್ಲರಿಗೂ ಸ್ಪಂದನೆ ಕೊಡುವಂಥ ಕೆಲಸ ನಮ್ಮ ಆಯುಷ್ ಇಲಾಖೆಯಿಂದ ನಡೀತಾ ಇರೋದನ್ನು ನೋಡಿ ಭಾಳ
ಸಂತೋಷವನ್ನು ತಂದಿರುವಂಥ ಖುಷಿಯನ್ನು ತಂದುಕೊಡ್ತಾರೆ. ಹಾಗಾಗಿ ಇವತ್ತು ನಮ್ಮ